ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡಿ ಮತ್ತೆ ಇವತ್ತಿನ ವಿಡಿಯೋದಲ್ಲಿ 2 ಬೇಸಿಕ್ ಎಂಬ್ರಾಯ್ಡ್ರಿ ಡಿಸೈನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಯಿತಾ, ನಾನಿಲ್ಲಿ ಆಗಲೇ ಸ್ಯಾಟಿನ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಒಬ್ಬರು ಕೇಳಿದರು, ಅಂದರೆ ಸ್ಯಾಟಿನ್ ಸ್ಟಿಚ್ಚು ಸ್ಮೂತಾಗಿ ಬರ್ತಿಲ್ಲ, ಯಾವ ರೀತಿ ಆಗ್ತೀರಾ ತೋರಿಸಿ ಅಂತ ಹೇಳಿ. ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಇದು ಆಲ್ರೆಡಿ ನೀವು ಕಮೆಂಟ್ ಮಾಡೋದಕ್ಕೂ ಮುಂಚೆನೇ ಮಾಡಿರೋಂಥ ವಿಡಿಯೋ, ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಸ್ಯಾಟಿನ್ ಸ್ಟಿಚ್ ಹಾಕೊಳ್ತೀನಿ ಅಂತ ಹೇಳಿ. ನೋಡಿ, ಇಲ್ಲಿ ನಾನು ಒಂದು ಬಳ್ಳಿ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ಇವಾಗ ಅಲ್ಲಲ್ಲಿ ಕರ್ವ್ ಶೇಪ್ ಏನು ಬಂದಿದೆ ನೋಡಿ, ಅಲ್ಲಿ ಮ್ಯಾಂಗೋ ಶೇಪ್ನ ಸುಮ್ಮನೆ ಹಂಗೆ ಜಸ್ಟ್ ಒಂದು ಸ್ಕೆಚ್ ಹಾಕೋತಾ ಇದ್ದೀನಿ ಅಷ್ಟೇ. ನೋಡಿ, ಈ ರೀತಿ ಮಾಡಿಕೊಂಡು ನಾನು ಬಳ್ಳಿ ಶೇಪ್ನೂ ಅಷ್ಟೇ 2.5 ಇಟ್ಕೊಂಡು, ಅಂದರೆ ನಂಬರ್ಸ್ ಕೇಳ್ತೀರಲ್ವ, 2.5 ನಂಬರ್ನ ಸೆಟ್ ಮಾಡಿ ಇಟ್ಕೊಂಡು ಮಾಡಿರುವಂಥದ್ದು. ಈ ಮ್ಯಾಂಗೋ ಶೇಪ್ಗೆ ಏನು ಮಾಡಬೇಕಾಗತ್ತೆ ಅಂತ ಅಂದರೆ, ಆ ಮ್ಯಾಂಗೋ ಶೇಪ್ ಮಧ್ಯ ಭಾಗ ಬರ್ತೀರಾ ನೋಡಿ, ಅಲ್ಲಿ ಬಂದಾಗ ಸ್ವಲ್ಪ ಬ್ರೇಕ್ನ ರೇಸ್ ಮಾಡಿ, ಆವಾಗ ಸ್ವಲ್ಪ ಸ್ಟಿಚಸ್ಸು ದೊಡ್ಡದಾಗಿ ಬರುತ್ತೆ. ಇಲ್ಲ ಅಂತಂದರೆ ನೀವು ಹಾಗೆ ಕೂಡ ಮಾಡ್ಕೊಳ್ಬೋದು, ಅಂದರೆ ನಂಬರ್ 2.5 ಅಥವಾ 2ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೋದು. ಮಾಡುವಂಥ ಟೈಮಲ್ಲಿ ಏನಾಗುತ್ತೆ, ಆ ಮ್ಯಾಂಗೋ ಶೇಪ್ ಮಧ್ಯ ಏನಿದೆ ಅಲ್ಲ ನೋಡಿ, ಹೇಳ್ತೀನಿ ನಿಮಗೆ. ನೋಡಿ, ಈಗ ಇಲ್ಲಿ ಸ್ವಲ್ಪ ರೇಸ್ ಮಾಡಿ, ಆವಾಗ ನಿಮಗೆ ಮ್ಯಾಂಗೋ ಶೇಪು ತುಂಬ ಚೆನ್ನಾಗಿ ಬರುತ್ತೆ. ಅದು ಬಿಟ್ಟರೆ ನಿಮಗೆ ನಾರ್ಮಲಾಗಿ ಬೇಕಿದ್ರೆ ಸೆಟ್ ಮಾಡಿಕೊಂಡು ಸಹ ಮಾಡ್ಬೋದು. ಬಟ್ ಶೇಪ್ ಚೆನ್ನಾಗಿ ಕಾಣುತ್ತೆ ಅನ್ನೋದು ಒಂದೇ ಕಾರಣಕ್ಕೆ ಸ್ವಲ್ಪ ಬ್ರೇಕ್ನ ರೇಸ್ ಮಾಡಿ ತೊಗೊಂಡ್ರೆ ಶೇಪು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಯಾವಾಗಲೂ ಅಷ್ಟೇ, ಪ್ರತಿ ಸಲ ನೀವೇನಾದ್ರೂ ಬೇರೆ ಕಲರ್ಸ್ ಥ್ರೆಡ್ನ ಯೂಸ್ ಮಾಡ್ತೀರಾ ಅಂತಂದರೆ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತಲ್ವ ಮೇಲ್ಗಡೆ ಸಿಲ್ಕ್ ಥ್ರೆಡ್ಡು, ಅದನ್ನೆಲ್ಲನೂ ಕೂಡ ರಿಮೂವ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಮತ್ತೆ ಅದ್ರ ಮೇಲೆ ಇನ್ನೊಂದು ಕಲರ್ ಥ್ರೆಡ್ ವರ್ಕ್ ಬಂದಾಗ ಅದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಫಿನಿಶಿಂಗು. ಹಾಗಾಗಿ ನೋಡಿ, ಇಲ್ಲಿ ಸಣ್ಣ ಸಣ್ಣ ಲೀಫ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಫುಲ್ಲು ಒಂದು ಸೈಡ್ ಮಾಡ್ಕೊಂಡ್ಬಿಡಿ. ರನ್ನಿಂಗ್ ಸ್ಟಿಚ್ ಬರುತ್ತಲ್ಲ ಮ್ಯಾಂಗೋ ಸೈಡ್ ಹತ್ರ, ಅಲ್ಲಿ ನೀಟಾಗಿ ಕಾಣುತ್ತೆ. ನೋಡಿ, ಈ ರೀತಿ ಆ ಮ್ಯಾಂಗೋ ಶೇಪ್ ಬಂದಾಗ ಫುಲ್ಲು ರನ್ನಿಂಗ್ ಸ್ಟಿಚ್ ಬರಬೇಕು. ಮತ್ತು ನಂಬರ್ ಮೇಲ್ಗಡೆ ರನ್ನಿಂಗ್ ಸ್ಟಿಚ್ ಹೋಗಿ 210ಗೆ ತೊಗೊಂಡ್ರೆ ಪುಟ್ಟು ಲೀಫು ಕ್ರಿಯೇಟ್ ಆಗುತ್ತೆ. ನಾನು ಓದ್ ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ ಯಾವ ರೀತಿಯಾಗಿ ಪುಟ್ಟು ಲೀಫ್ನ ಹಾಕೊಳ್ಳೋದು ಅಂತ ಹೇಳಿ. ನೋಡಿ, ಈ ರೀತಿ ಫುಲ್ಲು ಒಂದು ಸೈಡ್ ಮಾಡ್ಕೊಂಬಿಡಿ. ಎರಡು ಸೈಡು ಮಾಡೋದಕ್ಕೆ ಹೋದಾಗ ಏನಾಗುತ್ತೆ, ಆ ಜರಿ ಥ್ರೆಡ್ ಮೇಲೆ ವೈಟ್ ಥ್ರೆಡ್ ಬರುತ್ತೆ. ಆವಾಗ ತುಂಬ ಚಿಕ್ಕದು ಬರುತ್ತಲ್ಲ, ಆವಾಗ ನಿಮಗೆ ಅದನ್ನು ರಿಮೂವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಸೈಡ್ ಪೂರ್ತಿ ಈ ರೀತಿ ಮಾಡಿಕೊಂಡು ಮತ್ತೊಂದು ಸೈಡು ಅದೇ ರೀತಿಯಾಗಿ ಮಾಡಿಕೊಂಡ್ರೆ ನೀಟಾಗಿ ಕಾಣುತ್ತೆ ಫಿನಿಶಿಂಗು. ನೋಡಿ, ಈ ರೀತಿ ತುಂಬ ಈಸಿ. ಅದೇ ಹೇಳಿದೆ ಅಲ್ವಾ, ಇದಕ್ಕೆ ಬೇಕಿದ್ರೆ ಸ್ಟೋನ್ ಚೈನು, ಬಾಲ್ ಚೈನು, ಮತ್ತು ಅಲ್ಲಲ್ಲಿ ಒಂದೊಂದು ಬಟನ್ ಸ್ಟಿಚ್ಚು, ಅಂದರೆ ಸ್ಯಾಟಿನ್ ಲೈನ್ ಹಾಕಿ ಪಕ್ಕದಲ್ಲಿ ಬಟನ್ ಸ್ಟಿಚ್ ಹಾಕಿ ಅಥವಾ ರೈಸ್ ಸ್ಟಿಚ್ ಹಾಕಿ ಮತ್ತೊಂದು ಸ್ಯಾಟಿನ್ ಲೈನ್ ಹಾಕ್ಕೊಂಡು ಈ ರೀತಿ ವರ್ಕ್ ಮಾಡಿಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಅದೇ ನಾವು ಯಾವ ರೀತಿಯಾಗಿ ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಇದು ತುಂಬ ಬೇಸಿಕ್ ಸ್ಟಿಚ್ಗಳಾಯ್ತಾ, ಇದೆಲ್ಲನೂ ಕೂಡ ಬೇಸಿಕ್ ಸ್ಟಿಚ್ಚು. ಇದನ್ನಿಷ್ಟು ಕಲ್ತ್ಕೊಂಡ್ರೆ ಇದರಲ್ಲೇ ಎಷ್ಟೊಂದು ಡಿಸೈನ್ಸ್ನ ಮಾಡ್ಬೋದು ಅಂತ, ಅಂದರೆ ತುಂಬ ಡಿಸೈನ್ಸ್ನ ನೀವೇ ಕ್ರಿಯೇಟ್ ಮಾಡ್ಬೋದು. ಬಟ್ ನಿಮಗೆ ಒಂದು ಐಡಿಯಾ ಇರಬೇಕು ಯಾವ ರೀತಿ ಎಲ್ಲ ಮಾಡ್ಬೋದು ಅಂತ ಹೇಳಿ ಅಷ್ಟೇ. ನೋಡಿ, ಇದು ಇಷ್ಟೇ, ಮುಗೀತಾಯ್ತಾ ಈ ಡಿಸೈನು. ತುಂಬಾ ಈಸಿ ಇದೆ, ನಿಮಗೆ ಗೊತ್ತಾಗ್ತಿದೆ. ಬೇಕಿದ್ರೆ ಆ ಮ್ಯಾಂಗೋ ಶೇಪ್ ಏನು ಬಂದಿದೆ ಅಲ್ಲ, ಅಲ್ಲಿ ನೀವು ಸ್ಟೋನ್ನು ಕೂಡ ಆ್ಯಡ್ ಮಾಡ್ಬೋದು, ಅಥವಾ ಬೇರೆ ಕಲರ್ ಥ್ರೆಡ್ಡಲ್ಲಿ ಫಿಲ್ಲಿಂಗ್ ಮಾಡ್ಕೊಳ್ಬೋದು. ಆವಾಗಲೂ ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಸ್ಟೋನ್ ಆ್ಯಡ್ ಮಾಡ್ತೀನಿ, ಬಟ್ ಇವಾಗ ಮಾಡೋದಿಲ್ಲ. ಫುಲ್ಲು ಕ್ಯಾಟ್ಲಾಗ್ ಎಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ಎಲ್ಲ ಡಿಸೈನ್ಸ್ಗೂ ಯಾವುದಕ್ಕೆ ಸ್ಟೋನ್ ಆ್ಯಡ್ ಮಾಡಬೇಕು ನೋಡಿಕೊಂಡು ಮಾಡ್ತೀನಿ. ನೋಡಿ, ಈ ರೀತಿ. ಮತ್ತು ರಿಂಗ್ಗೆ ಬಟ್ಟೆ ಯಾವ ರೀತಿ ಹಾಕೋದು ಅಂತಲೂ ಸಹ ಕೇಳಿದ್ದೀರಾ. ಖಂಡಿತ ಅದನ್ನೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಬಟ್ಟೆ ಡ್ಯಾಮೇಜ್ ಆಗ್ತಿದೆ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಕೇಳಿದ್ದೀರಾ. ಖಂಡಿತ ಅದು ವಿಡಿಯೋ ಮಾಡೋದು ನಿಮ್ಗೆ ಹಾಕ್ತೀನಿ, ಆಯಿತಾ. ನೋಡಿ, ಟೈಟಾಗಿ ಸುತ್ತಲೂ ಈ ರೀತಿ ಟೈಟಾಗಿ ಎಳ್ಕೊಳ್ಬೇಕಾಗತ್ತೆ. ಕೆಲವೊಂದು ಸಲ ಈ ರೀತಿ ಟೈಟಾಗಿ ಎಳ್ಕೊಳ್ಳುವಾಗಲೇ ಬಟ್ಟೆ ಡ್ಯಾಮೇಜ್ ಆಗುತ್ತೆ. ಅದೇನಕ್ಕೆ ಅಂತಂದರೆ, ನಾವು ಫಸ್ಟೇ ಸ್ಯಾಂಡ್ ಪೇಪರಿಂದ ಸ್ವಲ್ಪ ಆ ರಿಂಗ್ನ ರಫ್ ಮಾಡ್ಕೊಳ್ಬೇಕು. ಆವಾಗ ನೀಟಾಗಿ ಏನಾದ್ರು ಶಾರ್ಪ್ನೆಸ್ ಇದೆ ಅಲ್ಲ ರಿಂಗು, ಅದೆಲ್ಲ ಹೋಗುತ್ತೆ. ಅಂದರೆ ಸಿವ್ರು ಥರ ಇರುತ್ತೆ ನೋಡಿ, ಅದೇ ಬಟ್ಟೆಗೆ ಸಿಗಾಕೊಂಡು ಡ್ಯಾಮೇಜ್ ಆಗೋದು. ನಾನಿಲ್ಲಿ ವೀಡಿಯೋದಲ್ಲಿ ಯಾವುದೇ ರೀತಿ ಎಡಿಟಿಂಗ್ನ ಮಾಡೋದಕ್ಕಾಗಲಿಲ್ಲ, ನನಗೆ ಟೈಮ್ ಇಲ್ದಿರೋ ಕಾರಣ ಜಸ್ಟ್ ನಾನು ಯಾವ ರೀತಿ ವೀಡಿಯೋ ಮಾಡಿದ್ದೀನಿ ಅದಕ್ಕೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಟೈಮ್ ಇಲ್ದಿರೋ ಕಾರಣ. ನೋಡಿ, ಇಲ್ಲಿ ಇವಾಗ ಸ್ಯಾಟಿನ್ ಸ್ಟಿಚ್ಚ ನಂಬರ್ 3ನಲ್ಲೇ ಇಟ್ಕೊಂಡು ನೋಡಿ, ಈ ರೀತಿ
ಏನಿಲ್ಲ, ಜಸ್ಟ್ ಈ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಈ ರೀತಿ ಹಾಕೊಂಡು ಹೋದರೆ ನೀಟಾಗಿ ಬರುತ್ತೆ. ನಿಮ್ಗೇನಾದರೂ ಇನ್ನೂ ತಿಕ್ಕಾಗಬೇಕು ಸ್ವಲ್ಪ ಅಂತ ಅಂದರೆ ಇನ್ನೊಂದು ಸಲ ಅದೇ ಸ್ಯಾಟಿನ್ ಸ್ಟಿಚ್ ಏನು ಮಾಡ್ಕೊಂಡಿದ್ದೀರ ನೋಡಿ ಅದ್ರ ಮೇಲೇ ಇನ್ನೊಂದು ಸಲ ಬಂದರೆ ತುಂಬ ತಿಕ್ಕಾಗಿ ಬರುತ್ತೆ ನೋಡಿ. ಈ ರೀತಿ ನಾನಿಲ್ಲಿ 2 ಇಂಚಸ್ಗೆ ಒಂದೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ನಿಮ್ಗೆ ಯಾವ ರೀತಿ ಬೇಕು ನೋಡಿಕೊಂಡು ಮಾಡ್ಕೊಳ್ಬೋದು. ಅದೇ ನೀವು ಯಾವ ರೀತಿ ಡಿಸೈನ್ ಮಾಡ್ತೀರಾ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಒಂದು ಫ್ಲವರ್ ಹಾಕಿ ಸಿಂಪಲ್ ಹಂಗೆ ಒಂದೇ ಒಂದು 2 ಲೇಯರ್ ಬಳ್ಳಿ ಶೇಪ್ನ ಹಾಕೋಣ ಅಂತ ಹೇಳಿ ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ. ನಾನು ಅಲ್ಲಿ ಏನೇನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಒಂದೊಂದು ಪುಟ್ಟು ಫ್ಲವರ್ಗಳು ಬರುತ್ತೆ ಅಷ್ಟೇ. ಇದೂ ಅಷ್ಟೇ ನಾನು ಇವಾಗ ವಿಡಿಯೋದಲ್ಲಿ ಏನು ತೋರಿಸ್ದೆ ನೋಡಿ ಪುಟ್ಟು ಲೀಫು ಅದೇ ಜಸ್ಟ್ ನೀವು ಒಂದು 2 1/2ಗೆ ತೊಗೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಷ್ಟೇ ಪೆಟಲ್ಸ್ಗಳು. ಸೇಮ್ ಅದೇ ಲೀಫ್ ಹಾಕ್ಕೊಂಡ್ರಲ್ಲ ಅದೇ ರೀತಿಯೇ ಜಸ್ಟ್ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದೀನಿ ಅಷ್ಟೇ ನೋಡಿ. ಈ ರೀತಿ ಯಾವಾಗಲೂ ಅಷ್ಟೇ ಫ್ಲವರ್ ಮಾಡ್ಕೊಂಡಾಗ್ಲೂ ಆಪೋಸಿಟ್ಟು ಮಾಡ್ಕೊಳ್ಬೇಕು ಫಸ್ಟು. ನೋಡಿ ನಾನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ. ನಿಮಗೆ ಒಂದೊಂದೇ ಪಕ್ಕನೇ ಮಾಡ್ಕೊಂಡು ಬಂದರೆ ಏನಾಗುತ್ತೆ ಆವಾಗ ಫ್ಲವರು ಶೇಪ್ ಕೂರೋದಿಲ್ಲ, ಆವಾಗ ಏನು ಫ್ಲವರ್ ಶೇಪು ಹಾಳಾಗುತ್ತೆ, ರೌಂಡಿಗೆ ಬರೋದಿಲ್ಲ. ನೀವು ಆಪೋಸಿಟ್ ಈ ರೀತಿ ಆಪೋಸಿಟ್ ಮಾಡ್ಕೊಂಡು ಬಂದರೆ ಆವಾಗ ರೌಂಡಕ್ಕೆ ಅಂದರೆ ಒಂದೇ ಸಮನಾಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ನೀವು ಅಬ್ಸರ್ವ್ ಮಾಡಿ, ನಾನು ಯಾವಾಗಲೂ ಅಷ್ಟೇ ಫ್ಲವರ್ಸ್ಗಳು ಹಾಕಬೇಕಾದ್ರೆ ಇದೇ ರೀತಿಯಾಗಿಯೇ ಹಾಕ್ತೀನಿ. ಮತ್ತು ಫ್ರೇಮ್ನೂ ಅಷ್ಟೇ ನಾನು ಯಾವ ರೀತಿ ಟರ್ನ್ ಮಾಡಿಕೊಂಡು ಮಾಡ್ತೀನಿ ಅನ್ನೋದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಈಸಿಯಾಗಿ ನಿಮಗೂ ಕೂಡ ಅಂದರೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಫ್ರೇಮ್ನ ಮೂವ್ ಮಾಡಿಕೊಂಡು ಮಾಡಬೇಕು ಅಂತ ಹೇಳಿ ಒಂದು ಐಡಿಯಾ ಬಂದುಬಿಡುತ್ತೆ ನೋಡಿ. ನಾನಿಲ್ಲಿ 2 ಬಳ್ಳಿ ಶೇಪಲ್ಲಿ ಈ ರೀತಿ ಹಾಕ್ಕೊಂಡು ಜಸ್ಟ್ ಮಧ್ಯ ಒಂದು ಲೀಫ್ನ ಹಾಕ್ಕೊಳ್ತಾ ಇದ್ದೀನಿ. ಇದೂ ಅಷ್ಟೇ ಯಾವ ರೀತಿ ನಾವು ಕೈಯಲ್ಲೇ ಮಾರ್ಕ್ ಮಾಡ್ಕೊಳ್ಳೋದು ಅನ್ನೋದು ಟೆನ್ಷನ್ ತೊಗೊಳ್ಬೇಡಿ. ಆಗಲೇ ನೀವು ಆಲ್ರೆಡಿ ಫ್ಲವರ್ನ ಹಾಕ್ಕೊಳ್ಳುವಾಗ ನೀವು ಎಷ್ಟು ಲೆಂತಲ್ಲಿ ಬೇಕು ಅಂತ ಹೇಳಿ ಮೆಷರ್ ಮಾಡಿ ಹಾಕ್ಕೊಂಡಿರ್ತೀರಲ್ವ, ನೀವು ಕರೆಕ್ಟಾಗೇ ಬಂದಿರುತ್ತೆ. ಇದೇನು ಇಷ್ಟೇ ಲೆಂತು ಅದನ್ನು ಟೇಪ್ ಹಿಡ್ಕೊಂಡೆಲ್ಲ ಅಳತೆ ಮಾಡಿ ಹಾಕೊಳ್ಳುವಂಥದ್ದು ಏನಿರೋದಿಲ್ಲ ಈ ರೀತಿ ಪುಟ್ಟು ಡಿಸೈನ್ಗಳಿಗೆ ನೋಡಿ. ನಾನಿವಾಗ ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ಆ ಬಳ್ಳಿ ಶೇಪ್ ಏನಿದೆ ಅದನ್ನು ಮಾಡ್ಕೊಳ್ತೀನಿ. ನೀವು ಬೇಕಿದ್ರೆ ಆ ಬಳ್ಳಿ ಮುಂದೆ ಎಡ್ಜ್ ಬರುತ್ತೆ ಅಲ್ವಾ ಸುತ್ತು, ಅಲ್ಲಿ ಬೇಕಿದ್ರೆ ನೀವು ಸ್ವಲ್ಪ ಬ್ರೇಕ್ನ ರೇಸ್ ಮಾಡಿದ್ರೂ ಆವಾಗಲೂ ಕೂಡ ಶೇಪು ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಬಂದಾಗ ಇಲ್ಲಿ ಸ್ವಲ್ಪ ರೇಸ್ ಮಾಡಿದ್ರೆ ನಿಮಗೆ ಶೇಪ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಮಾಡಿದ್ದೀನಿ, ನೀವು ಅಬ್ಸರ್ವ್ ಮಾಡಿ. ಆ ಬಳ್ಳಿ ಒಂದೇ ಸಮನಾಗಿ ತೊಗೊಂಡೋಗಿದ್ದೀನಿ, ಅಂದರೆ ನಂಬರ್ 2ನಲ್ಲೇ ಇಟ್ಕೊಂಡು ತೊಗೊಂಡೋಗಿ ಸ್ವಲ್ಪ ಬಳ್ಳಿ ಸುತ್ತು ಬರುತ್ತಲ್ವ ಆ ಸುತ್ತು ಒಳಗಡೆ ಎಡ್ಜಲ್ಲಿ ಸ್ವಲ್ಪ ರೇಸ್ ಮಾಡಿದ್ದೀನಿ. ಆವಾಗ ನಿಮಗೆ ಬಳ್ಳಿ ಶೇಪು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ. ಬಟ್ ನೀವೇನು ಎಲ್ಲೂ ಕೂಡ ಒಂದು ಬಳ್ಳಿಯಿಂದ ಇನ್ನೊಂದು ಬಳ್ಳಿಗೆ ಜಾಯಿನ್ ಮಾಡಿರ್ತೀರಲ್ಲ ಅದು ಸ್ಟಿಚ್ ಕಾಣಬಾರ್ದು ಅಷ್ಟೇ, ಫುಲ್ಲು ರನ್ನಿಂಗ್ ಸ್ಟಿಚ್ ಬರಬೇಕು. ಒಂದು ಬಳ್ಳಿ ಮಾಡಿಕೊಂಡು ನೆಕ್ಸ್ಟ್ ಮೇಲ್ಗಡೆಯಿಂದ ಬಳ್ಳಿ ಬರ್ತೀರಲ್ಲ ಅದು ಫುಲ್ಲು ಬರಬೇಕು. ಆವಾಗ ನಿಮಗೆ ಆ ಬಳ್ಳಿನ ಒಂದಕ್ಕೆ ಒಂದು ಏನು ಜಾಯಿನ್ ಮಾಡಿರ್ತೀರಲ್ಲ ಅದು ಕವರ್ ಆಗುತ್ತೆ ನೋಡಿ. ಇಲ್ಲೂ ಅಷ್ಟೇ ಪುಟ್ಟು ಲೀಫು ಮತ್ತು ಇಲ್ಲೊಂದು ಬಿಗ್ ಲೀಫು, ಅಂದರೆ ಮುಂದೆ ಸ್ವಲ್ಪ ಶಾರ್ಪ್ನೆಸ್ ಬಂದು ಈ ರೀತಿ ಬಿಗ್ ಲೀಫ್ ಹಾಕ್ಕೊಳ್ಬೇಕಾಗತ್ತೆ ನೋಡಿ. ನಾನು ಯಾವಾಗಲೂ ಹೇಳ್ತೀನಲ್ಲ ಕಲರ್ ಕಾಂಬಿನೇಷನು ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡಿಸೈನ್ ಹೈಲೈಟ್ ಆಗೋದಕ್ಕೆ. ನೋಡಿಕೊಂಡು ಸ್ಯಾರಿ ಬ್ಲೌಸು ಯಾವ ಕಲರ್ ಬಂದಿದೆ ನೋಡಿಕೊಂಡು ಕಾಂಟ್ರಾಸ್ಟಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದೊಂದು ಡಿಸೈನ್ಗಳು ಒಂದೊಂದು ಸ್ಯಾರಿ ಮೇಲೆ ಸೆಟ್ ಆಗಲ್ಲ, ಅಂದರೆ ಯಾಕಂದರೆ ಕಲ್ಲರ್ ಆ ರೀತಿ ಇರುತ್ತೆ. ಬಟ್ ಕೆಲವೊಂದು ಸಿಂಪಲ್ ಡಿಸೈನ್ಗಳು ಒಂದೊಂದು ಸ್ಯಾರಿ ಮೇಲೆ ತುಂಬ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಕಾರಣ ಕಲರ್ ಕಾಂಬಿನೇಷನು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೇನಾದ್ರು ಸ್ವಲ್ಪನಾದ್ರು ಯೂಸ್ಫುಲ್ ಆಗುತ್ತೆ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ ವಿಡಿಯೋಗೆ ನೋಡಿ. ನಾನಿಲ್ಲಿ ಸ್ವಲ್ಪ ಗ್ಯಾಪ್ ಅನ್ನಿಸ್ತು, ಹಾಗಾಗಿ 2 ಪುಟ್ಟು ಲೀಫ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲೇ ಒಂದೊಂದು ಅಲ್ಲಲ್ಲಿ ಬಟನ್ ಸ್ಟಿಚ್ನ ಮಾಡ್ಕೊಳ್ತೀನಿ. ನೀವು ಆ ಬಟನ್ ಸ್ಟಿಚ್ ಬದಲು ಸ್ಟೋನ್ನು ಆ್ಯಡ್ ಮಾಡ್ಬೋದು, ಸ್ಟೋನ್ ಹಾಕಿದ್ರೂ ಸಹ ಆ ಗ್ಯಾಪ್ ಎಲ್ಲ ಕವರ್ ಆಗುತ್ತೆ. ಆದಷ್ಟು ಎಲ್ಲೂ ಕೂಡ ಈ ರೀತಿ ಎಂಬ್ರಾಯ್ಡ್ರಿ ಮಾಡುವಾಗ ಮಧ್ಯ ಗ್ಯಾಪ್ ಬರದೇ ಇರೋ ರೀತಿ ನೀವು ಎಂಬ್ರಾಯ್ಡ್ರಿನ ಮಾಡ್ಕೊಳ್ಬೇಕಾಗತ್ತೆ. ಇದೊಂದು ಅಬ್ಸರ್ವ್ ಮಾಡಿ. ಅಲ್ಲಲ್ಲಿ ಗ್ಯಾಪ್ ಬಂದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಎಂಬ್ರಾಯ್ಡ್ರಿ. ಆದಷ್ಟು ಗ್ಯಾಪ್ ಏನಿರುತ್ತೆ ಅದನ್ನೆಲ್ಲನೂ ಈ ರೀತಿ ಫಿಲ್ ಮಾಡೋದಕ್ಕೆ ಟ್ರೈ ಮಾಡಿ, ಅಥವಾ ಅಂದರೆ
ಬಟನ್ ಸ್ಟಿಚ್ಚು ಮತ್ತು ಸ್ಟೋನ್ಗಳಿಂದ ಈ ರೀತಿ ಕವರ್ ಮಾಡಿದ್ರೆ ಆವಾಗ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ನಾನು ಅಲ್ಲಲ್ಲಿ ಒಂದೊಂದು ಬಟನ್ ಸ್ಟಿಚ್ನ ಮಾಡ್ಕೊಂಡಿದ್ದೀನಿ. ಡಿಸೈನು ರೆಡಿ ಆಯಿತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.